ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಹೋಟೆಲ್ಗಳಲ್ಲಿ ಸಿಗುವಂತ ಅಥವಾ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಸಿಗುವಂತ ಬೋಂಡಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟ್ ಅದೇ ತರ ಬರುತ್ತೆ. ಇದೇ ತರ ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ಎಲ್ಲಾರ್ಗೂ ಇಷ್ಟ ಆಗತ್ತೆ. ಮೊದಲಿಗೆ ನಾನಿಲ್ಲಿ ಹಿಟ್ಟನ್ನ ಕಲ್ಸೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ. ಇದಕ್ಕೆ 2 ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿರೋದು ತೆಳುವಾಗಿ ಕಟ್ ಮಾಡ್ಕೊಂಡು ತಗೊಂಡಿದೀನಿ. ನೈಸ್ ಆಗಿ ಕಟ್ ಮಾಡಿದ್ರೆ ಚೆನ್ನಾಗ್ ಬರುತ್ತೆ. ಈರುಳ್ಳಿ ಫ್ಲೇವರ್ ಬಿಟ್ಕೊಂಡಿರತ್ತೆ, ಬೇಗ ಬೇಯುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಈರುಳ್ಳಿನ ದಪ್ಪನಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದು ಅಷ್ಟಾಗಿ ಕ್ರಿಸ್ಪಿನೆಸ್ ಬರೋದಿಲ್ಲ, ಬೇಗನೂ ಬೇಯೋದಿಲ್ಲ. ಹಾಗಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡು ಇದನ್ನ ಪಾತ್ರೆಗೆ ಸೇರಿಸಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಿಡಿ ಬಿಡಿ ಆಗೋವರೆಗೂ ಚೆನ್ನಾಗಿ ಕಿವುಚ್ಕೋಬೇಕು. ಇದರಿಂದ ನೀರ್ ಬಿಟ್ಕೊಳ್ಳುತ್ತೆ. ಅವಾಗ ನಾವು ಹಿಟ್ಟನ್ನ ಕಲ್ಸಿದಾದ್ಮೇಲೆ ಅದು ತೆಳುವಾಗುತ್ತಲ್ಲ ಹಿಟ್ಟು, ಆ ತರ ಆಗೋದಿಲ್ಲ. ಪರ್ಫೆಕ್ಟ್ ಆಗಿ ಕಲಸ್ಕೊಳ್ಬಹುದು. ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ. ಈರುಳ್ಳಿ ಬೇಗ ಬೇಯುತ್ತೆ. ನೋಡಿ, ಈಗ ಬಿಡಿ ಬಿಡಿಯಾಗಿ ಆ ನೀರೆಲ್ಲ ಸ್ವಲ್ಪ ಬಿಟ್ಕೊಳ್ಳೋವರೆಗೂ ಕಿವುಚ್ಕೊಂಡು ತಗೊಂಡಿದೀನಿ. ಈಗ ಇದಕ್ಕೆ ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಒಂದೇ ಒಂದು ಹಸಿ ಮೆಣಸಿನಕಾಯಿನ, ಖಾರ ಇತ್ತು ಹಾಗಾಗಿ ಒಂದೇ ತಗೊಂಡಿದೀನಿ. ಸಣ್ಣದಾಗಿ ಕಟ್ ಮಾಡಿ ಸೇರ್ಸಿದೀನಿ. ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಮತ್ತೆ ಕರಿಬೇವನ್ನ ಕೂಡ ಆಡ್ ಮಾಡಿದೀನಿ. ಮುಖ್ಯವಾಗಿ ಅರ್ಧ ಚಮಚ ಆಗುವಷ್ಟು ಅಜ್ವೈನು. ಇದನ್ನ ಕೈಯಲ್ಲಿ ಈ ತರ ಕ್ರಶ್ ಮಾಡಿ ಸೇರಿಸ್ಬೇಕು. ಹಂಗೆ ಅಜ್ವೈನ ಹಾಕೋದಕ್ಕಿಂತ ಈ ತರ ಕ್ರಶ್ ಮಾಡಿ ಸೇರಿಸಿದಾಗ ಒಳ್ಳೆ ಫ್ಲೇವರ್ ಇರುತ್ತೆ, ಘಮ ಇರುತ್ತೆ, ರುಚಿ ಇರುತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಅಚ್ಕಾರದ ಪುಡಿ. ನಾನಿಲ್ಲಿ 2-3 ಪಿಂಚ್ ಆಗುವಷ್ಟು ಕುಕಿಂಗ್ ಸೋಡಾನ ಸೇರ್ಸಿದೀನಿ. ಹೊರಗಡೆ ತರ ಬಜ್ಜಿ ಮಾಡ್ಬೇಕು, ಬೋಂಡಾ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕುಕಿಂಗ್ ಸೋಡಾ ಹಾಕ್ಲೇಬೇಕಾಗತ್ತೆ. ಬೇಡ ಅಂದ್ರೆ ಸ್ಕಿಪ್ ಮಾಡಿ. ನಂತರ ನಾನಿಲ್ಲಿ 1 ಕಟ್ ಸಬ್ಬಸ್ಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರ್ಸಿದೀನಿ. ಅದರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಮಿಸ್ ಮಾಡದೆ ಹಾಕ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಒಂದೇ ಒಂದು ಚಮಚ ಆಗುವಷ್ಟು ತುಪ್ಪನ ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ. ಇದರಿಂದ ತುಂಬಾ ಗರ್ಗರಿಯಾಗಿ ಫ್ಲೇವರ್ಫುಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ತುಪ್ಪ ಏನ್ ಹಾಕಲ್ಲ, ನಾನಿಲ್ಲಿ ತುಪ್ಪ ಹಾಕಿದೀನಿ ಅಂದ್ರೆ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೀವ್ ಇದ್ರ ಬದಲಿಗೆ ಎಣ್ಣೆ ಕೂಡ ಹಾಕಿ ಮಾಡ್ಕೊಳ್ಬಹುದು. ಈಗ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಹೋಗ್ಬೇಕು. ಈರುಳ್ಳಿ ಮತ್ತೆ ನೀರ್ ಬಿಟ್ಕೊಳ್ಳುತ್ತೆ, ಉಪ್ಪು ಖಾರ ಎಲ್ಲ ಕಡೆನೂ ಹಿಡಿಯುತ್ತೆ. ಸಬ್ಬಸ್ಗೆನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ. ಸಬ್ಬಸ್ಗೆ ಸೊಪ್ಪು ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೊಂಡು ಕಡ್ಲೆ ಹಿಟ್ಟನ್ನ ಕಡಿಮೆ ಹಾಕೊಂಡ್ ಮಾಡ್ಬೇಕು. ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ರುಚಿಯಾಗಿ ಬರುತ್ತೆ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಜೊತೆಗೆ 1 ಕಪ್ ಆಗುವಷ್ಟು ಕಡ್ಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಆದಷ್ಟು ಒಳ್ಳೆ ಕ್ವಾಲಿಟಿ ಸ್ಟಾಕ್ ಇಲ್ದೇ ಇರೋಂತ ಫ್ರೆಶ್ ಕಡ್ಲೆ ಹಿಟ್ಟನ್ನ ತಗೊಳ್ಳಿ, ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲಾನು ಒಟ್ಟಿಗೆ ಹಾಕ್ಬಾರ್ದು. 1 ಕಪ್ ಕಡ್ಲೆ ಹಿಟ್ಟನ್ನ ಒಟ್ಟಿಗೆ ಹಾಕೊಂಡಿಲ್ಲ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡ್ ಹಾಕೊಳ್ಳಿ. ಕಡ್ಲೆ ಹಿಟ್ಟಿನ ಪ್ರಮಾಣ ಕಡಿಮೆ ಇದ್ದು ಈರುಳ್ಳಿ ಮತ್ತೆ ಸಬ್ಬಸ್ಗೆ ಸೊಪ್ಪಿನ ಪ್ರಮಾಣ ಜಾಸ್ತಿ ಇದ್ದಾಗ ಬಜ್ಜಿ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಬಟ್ ನಾನಿಲ್ಲಿ ಈರುಳ್ಳಿನೂ ಜಾಸ್ತಿ ಹಾಕೊಂಡಿದೀನಿ, ಸಬ್ಬಸ್ಗೆ ಸೊಪ್ಪನ್ನ ಕೂಡ ಜಾಸ್ತಿ ಹಾಕೊಂಡಿದೀನಿ. ಹಾಗಾಗಿ 1/2 ಕಪ್ ಕಡ್ಲೆ ಹಿಟ್ಟು ಇಲ್ಲಿ ಕಡಿಮೆ ಅಂತ ಅನ್ನಿಸ್ತು. ನಿಮ್ಗೆ ತುಂಬಾ ಗರ್ಗರಿ ಆಗ್ಬೇಕು ಅಂದ್ರೆ ಈಗ ತೋರಿಸ್ತಾ ಇದೀನಲ್ವಾ, ಇದೇ ಹದದಲ್ಲಿ ಫ್ರೈ ಮಾಡ್ಕೊಂಡ್ಬಿಡಿ, ತುಂಬಾ ರುಚಿಯಾಗಿರುತ್ತೆ. ಬಟ್ ನಾನಿಲ್ಲಿ ಹೊರಗಡೆ ಸಿಗುತ್ತಲ್ಲ ಅದೇ ತರ ಎಕ್ಸಾಕ್ಟ್ ಆಗಿ ಮಾಡಕ್ ಹೋಗ್ತಾ ಇದೀನಿ. ಹಾಗಾಗಿ ಮತ್ತೆ ನಾನು ನೀರ್ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡೆ. ಮತ್ತೆ ಉಳ್ದಿತ್ತೆಲ್ಲ ಕಡ್ಲೆ ಹಿಟ್ಟು ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಂಡೆ. ನೀವ್ ತುಂಬಾ ಗರ್ಗರಿಯಾಗಿ ಇಷ್ಟ ಪಡ್ತೀನಿ ಅಂದ್ರೆ ನೀರ್ ಹಾಕಕ್ ಹೋಗ್ಬೇಡಿ. ನಾನ್ ಮುಂಚೆ ಹಿಟ್ಟೆಲ್ಲ ಹದದಲ್ಲಿ ಅದೇ ತರ ಈ ಕಾಂದ ಬಜ್ಜಿ, ಈರುಳ್ಳಿ ಪಕೋಡ ಅಂತಾರಲ್ಲ ಆ ಟೈಪ್ ಮಾಡ್ಕೊಳ್ಳಿ, ಸೂಪರ್ ಆಗಿರತ್ತೆ. ಇವಾಗ ನೋಡಿ, ಉಳಿದಿರೋಂತ 1/2 ಕಪ್ ಕಡ್ಲೆ ಹಿಟ್ಟು ಮತ್ತೊಂದ್ ಸ್ವಲ್ಪ ನೀರ್ ಹಾಕಿ ತುಂಬಾ ತೆಳುವಾಗೂ ಅಲ್ದೆ ತುಂಬಾ ಗಟ್ಟಿಯಾಗೂ ಅಲ್ದೆ ಈ ತರ ಮೀಡಿಯಂ ಹದದಲ್ಲಿ ಕಲಸ್ಕೊಂಡ್ ಇಟ್ಕೊಂಡಿದೀನಿ. ಇದನ್ನ ನೆನೆಸೋ ಅವಶ್ಯಕತೆ ಇಲ್ಲ, ಕಲಸಿದ ತಕ್ಷಣನೇ ಮಾಡ್ಬೋದು. ನೆನ್ಸಿದ್ರು ಕೂಡ ತುಂಬಾ ಚೆನ್ನಾಗ್ ಬರುತ್ತೆ. ನಿಮ್ಗೆ ಟೈಮ್ ಇದ್ರೆ ಒಂದ್ 10 ನಿಮಿಷ ಬೇಕಾದ್ರೆ ನೆನ್ಸಿಡಿ. ಈಗ ನೋಡಿ, ಬೋಂಡಾನ ಹೇಗ್ ಹಾಕ್ತಾರೆ ಅಂತ ತೋರಿಸ್ತಾ ಇದೀನಿ. ಈ ತರ ಕೈಯಲ್ಲಿ ತಗೊಂಡು ನಿಧಾನಕ್ಕೆ ಅದನ್ನ ಉಂಡೆನ ಮಾಡ್ಕೊಂಡು ಎಣ್ಣೆಲೆ ಬಿಟ್ರೆ ಆಯ್ತು. ನಾನಿಲ್ಲಿ ಹೊರಗಡೆ ಸಿಗೋ ತರಾನೇ ದೊಡ್ಡ ದೊಡ್ಡ ಬೋಂಡಾನ ಮಾಡ್ಕೊಳ್ತಾ ಇದೀನಿ. ಹಾಗಾಗಿ ದೊಡ್ಡ ದೊಡ್ಡದನ್ನ ತಗೊಂಡಿದೀನಿ ಉಂಡೆನ. ನೀವ್ ಅದೇ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗ್ ಬರುತ್ತೆ. ದೊಡ್ಡದಾಗಿ ಮಾಡಿದಾಗ ಹೊರಗಡೆ ಎಲ್ಲ ದೊಡ್ಡದಾಗಿ ಮಾಡಿರ್ತಾರಲ್ಲ, ಹೊರಗಡೆ ಸಾಫ್ಟ್ ಆಗಿರುತ್ತೆ, ಹೊರಗಡೆ ಮಾತ್ರ ಕ್ರಿಸ್ಪಿ ಆಗಿರುತ್ತೆ. ಸೊ ನಾವ್ ಇದನ್ನ ದೊಡ್ಡದಾಗೂ ಮಾಡ್ಕೋಬಹುದು, ಸಣ್ಣದಾಗೂ ಮಾಡ್ಕೋಬಹುದು. ನಾನಿಲ್ಲಿ ಹೊರಗಡೆ ಸಿಗೋ ತರಾನೇ ಮಾಡ್ತಾ ಇದ್ದೀನಿ.
ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡು ಹಿಟ್ಟನ್ನ ತಗೊಳ್ಳಿ. ನೀಟಾಗಿ ಉಂಡೆ ಶೇಪಲ್ಲಿ ಬರುತ್ತೆ. ಮತ್ತೆ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಎಣ್ಣೆ ಕಾದಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಬೋಂಡ ತುಂಬಾ ಎಣ್ಣೆ ಹಿಡ್ಕೊಂಡ್ಬಿಡುತ್ತೆ. ಎಣ್ಣೆ ಎಣ್ಣೆ ತರ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಹಿಟ್ಟನ್ನ ಎಣ್ಣೆಗೆ ಹಾಕೋವಾಗ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರ್ಬೇಕು. ಹಾಕಿದ ತಕ್ಷಣ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಮಾಡ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಹೈ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಂಡ್ಬಿಟ್ರೆ ಒಳಗಡೆ ಹಸಿ ಹಸಿ ಆಗಿರತ್ತೆ, ಬೆಂದಿರಲ್ಲ. ಹೊರಗಡೆ ಮಾತ್ರ ಕಲರ್ ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು ತಗೊಳ್ಳಿ. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ಇವಾಗ ನೋಡಿ ಬೋಂಡಾ ರೆಡಿ ಆಯ್ತು. ನೋಡ್ತಾ ಇದ್ರೇನೆ ಗೊತ್ತಾಗತ್ತೆ ಹೊರಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಂತ. ಒಳಗಡೆನೂ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಬೆಂದಿದೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.